ಕುರಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಪೋಸ್ಟ್ ಹಾಕುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ ಖಡಕ್ ಉತ್ತರ. ಕುರಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರ ಬೀರಪ್ಪನಮಡ್ಡಿಯಲ್ಲಿ ಇರುವ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕುರಚಿ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನು ಕುರಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ. ರಾಜೀವ ಅವರು ಭೂಮಿ ಪೂಜೆ ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವರ ಅನುದಾನದಲ್ಲಿ ದಿನಾಂಕ ಜುಲೈ 21, 2025 ಕಾಮಗಾರಿಯು ಪೂರ್ಣಗೊಂಡಿದೆ. ಈ ಕಾಮಗಾರಿಯನ್ನು ಪಿ. ರಾಜೀವ ಶಾಸಕರು ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಜನರ ದಿಕ್ಕು ತಪ್ಪಿಸುತ್ತಿರುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕ ಮಹೇಂದ್ರ ತಮ್ಮಣ್ಣವರ ಗುರುವಾರ ಮಾಧ್ಯಮದ ಮೂಲಕ ಖಡಕ್ ಉತ್ತರವನ್ನು ನೀಡಿದರು. ಬಿಜೆಪಿ ಪಕ್ಷದ ಅಧಿಕಾರದ ಅವಧಿ ಮುಗಿಯುವ ಸಮಯದಲ್ಲಿ ಮತ್ತೆ ಅಧಿಕಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ನೂರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಚುನಾವಣೆಯಲ್ಲಿ ಜನರನ್ನು ಮತ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಪೂಜೆ ಮಾಡಿದ್ದರು. ಕಾಂಗ್ರೆಸ್ ಪಕ್ಷದ ಶಾಸಕರಾದ ನಾವು ಅನುದಾನ ಬಿಡುಗಡೆ ಮಾಡಿ ಎಂದು ಮುಖ್ಯಮಂತ್ರಿ ಹಾಗೂ ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಮಾತ್ರ ಹಣ ಬಿಡುಗಡೆಯಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗಿರುವಾಗ ಕಟಕಬೊಮ್ಮೆ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಸಂಪೂರ್ಣ ಹಣ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಪೂರ್ಣ ಅನುದಾನ ಬಿಡುಗಡೆ ಮಾಡಿರುವುದರಿಂದಲೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಿದ್ದೇವೆ. ಆದರೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾಡುತ್ತಿದ್ದಾರೆಂದರು. ಈ ಸಂದರ್ಭದಲ್ಲಿ ಕುರಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ, ವರದಿ ರಮೇಶ್ ಕಾಂಬಳೆ, ಚಿಕ್ಕೋಡಿ. 1 ಲಕ್ಷ ಕೋಟಿಗಿಂತಲೂ ಜಾಸ್ತಿ ತಾವು ಎಲ್ಲಿ ಬಿಜೆಪಿ MLA ಇದ್ರಲ್ಲ, ಆ ಒಂದು MLA ತಾವು ಎಷ್ಟು ಕೇಳ್ತಾರೋ, 50 ಕೋಟಿ ಕೇಳ್ತಾರೋ, 25 ಕೋಟಿ ಕೇಳ್ತಾರೋ, 100 ಕೋಟಿ ಕೇಳ್ತಾರೋ, ಅವ್ರಿಗೆ ಯಾರಿಗೆ ಏನು ಕೇಳ್ತಾರಲ್ಲ ಕೊಡುವಂಥ ಕೆಲಸ ಮಾಡಿದ್ರು. ಆಮೇಲೆ ಚುನಾವಣೆ ಮುಗಿದ ನಂತರ ತಮಗೆಲ್ಲ ಗೊತ್ತಿದ್ದಾಗೆ ನಾವು ಕಾಂಗ್ರೆಸ್ನಿಂದ ಈ ರಾಜ್ಯದ ಜನರ ಆಶೀರ್ವಾದ ಮೇರೆಗೆ 136 ಜನ ನಾವು ಈ ರಾಜ್ಯದಾಗ ಗೆದ್ದುಕೊಂಡು ಬಂದೀವಿ. ಇಲ್ಲಿ ತಾವು ಗಮನಿಸಿರ್ಬೇಕಾಗಿದ್ದಂಥ ಕೆಲವೊಂದು ವಿಷಯ ಹೇಳ್ತೀನಿ. ತಾವು ಒಂದು ಕಟಕಬೊಮ್ಮೆ ಯಾತ ನೀರಾವರಿಗೆ ಸಂಬಂಧಪಟ್ಟ ಒಂದು ಕೇಳಿದ್ರು. ಯಾವುದೇ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರ್ಬೋದು, ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬರ್ಬೋದು. ಆ ಒಂದು ಸರ್ಕಾರ ಯಾವ್ದು ಬಂದಿರುತ್ತೆ, ಆ ಕ್ಷೇತ್ರದಾಗ ಯಾರು MLA ಗೆದ್ದು ಬರ್ತಾನಲ್ಲ, ಆ ಒಂದು ಆಡಳಿತ ಪಕ್ಷದ MLA ಗೆದ್ದಪ್ಪ ಅಂತಂದ್ರೆ ಆ ಒಂದು ಏನು ಅನೌನ್ಸ್ ಮಾಡಿ ಹೋಗಿರ್ತಾರಲ್ಲ ಕಳೆದ ಒಂದು ಗೌರ್ಮೆಂಟ್ದವರ, ಆ ಒಂದು ಯೋಜನೆಯನ್ನು ಮುಂದುವರಿಸಬೇಕು ಬೇಡೋ ಅಂತ ಕೇಳುವಂಥದ್ದು ನಮ್ದೆಲ್ಲ CLP ಕೇಳುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ತಾವು ಕೇಳಿದ್ದಂಥ ಏನದ ಕಟಕಬೊಮ್ಮೆ ಯಾತ ನೀರಾವರಿ ಅದು 33 ಕೋಟಿ ರೂಪಾಯಿದೇನೋ, 35 ಕೋಟಿ 50 ಲಕ್ಷ. ಆ ಒಂದು ಯೋಜನೆಯನ್ನು ಮೊನ್ನೆ ನಾನು ಇವ್ರ ಹತ್ರ ಹೋದಾಗೆ ಕೇಳಿದ್ರು, ಇದು ಯೋಜನೆ ನಿಮಗೆ ಬೇಕಾಗಿತ್ತನ ಹೊಳೆ ಮೇತನ ಅಂತ ಕೇಳಿದಾಗ, ಆಯ್ತು ನನಗಿರಲಿ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಐತಿ, ನಮ್ಮ ರೈತರಿಗೆ ಅನುಕೂಲ ಆಕೈತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಾನು ಉಳಿಸ್ಕೊಂಡೆ. ತಮಗೆ ಗೊತ್ತಿರ್ಬೋದು, ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾಲ ಸುದ್ದಿಗೆ ಕೊಟ್ಟಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನರ್ ಇರಿಗೇಷನ್ನಿಂದ ಏನು ಅದು ಸ್ಯಾಂಕ್ಷನ್ ಆಗಿತ್ತಲ್ಲ, ದುಡ್ಡು ಏನದು ಅನೌನ್ಸ್ ಮಾಡಿದ್ರಲ್ಲ 35 ಕೋಟಿ 50 ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ನಾವು ಮಾಡಿದ್ದು. ಮೊನ್ನೆ ಅದನ್ನು ಪೂರ್ಣಗೊಂಡೈತಿ. ಅದನ್ನು ನಾವು ಇನ್ನೊಂದು 2-3 ದಿವಸದಾಗ ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಂಬರ್ 1. ಇನ್ನೊಂದು, ನಾನು ಕುರ್ಚಿ ಒಳಗೆ ಹೋದೆ. ಅದು ಭಾಳ ಅಂದ್ರೆ ನನಗನ್ಸಿದ ಮಟ್ಟಿಗೆ ಒಂದು 20 ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ 20ಕ್ಕಿಂತಲೂ ಕಡಿಮೆ ಇರ್ಬೋದು. ಏನಪ್ಪ ಅದು ಕೆಲಸ ಅಂತಂದ್ರೆ, ಯಾವುದೇ ಒಂದು ಪ್ರವಾಸಿಗರಾಗಿರ್ಬೋದು, ಯಾರೋ ಒಂದು ನಮ್ಮ ಏರಿಯಾಕ್ಕೆ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣಪ್ಪ ಅಂತೇಳಿ ಸ್ವಾಗತ ಒಂದು ಬೋರ್ಡ್ ಹಾಕುವಂಥ ಎಲ್ಲ ಒಂದು ನಗರೊಳಗೆ ಅದರ ಒಂದು ವಾಡಿಕೆ. ಅದೇ ಪ್ರಕಾರ ನಾವು ಮೊನ್ನೆ ಹಾರುಗೇರಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದ್ದೀವಿ. ಅದೇ ಪ್ರಕಾರ ಕುರ್ಚಿ ಒಳಗೂ ಒಂದು ಹಾಕ್ಯಾರ. ಅದನ್ನು ನಿನ್ನೆ ಹೋಗಿ ನಾನು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ಮಾಡಿದೆ. ತಾವು ಇನ್ನೊಂದು ಗಮನಿಸಿರಬೇಕು, ಇದು ಉದ್ಘಾಟನೆ ಅನೌನ್ಸ್ ಮಾಡಿದ್ದೇನೆ. ಒಂದು 3000 ಮನೆ ಬಂದಿದ್ದು.
3,000 ಮನೆ ಬಂದಿದ್ದು ತಾವು ಬೇರೆ ಕ್ಷೇತ್ರದಾಗ ನೋಡ್ಬೋದು. ಇಷ್ಟೊಂದು ಮನೆ ಅದು ಅನೌನ್ಸ್ ಮಾಡಿ ಹೋದದ್ದು ಗೌರ್ಮೆಂಟ್ ಯಾವುದೇ ಇರ್ಬೋದು, ಆದರೆ ಉಳಿಸ್ಕೊಂಡದ್ದು ಅದಕ್ಕೆ ಹಣ ಕೊಟ್ಟದ್ದು ಮಾತ್ರ ನಮ್ಮ ಸರ್ಕಾರ 3,000 ಮನೆ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ, ಪೂಜೆ ಮಾಡಿದ್ವಿ. ಅವು ಸ್ವಲ್ಪ ಅವು ಕೂಡ ನಮ್ಮ ಅವಧಿಯೊಳಗೆ ಅಂತ ಹೇಳ್ತಾರೆ. ಇನ್ನು ಅಂಥವ್ರಿಗೆ ನಾವು ಏನು ಹೇಳಕ್ಕೆ ಬರ್ತೈತಿ? ನಾವೇನು ಬಂದು ಈಗೇನು ನಮ್ಮ ಸರ್ಕಾರ ಬಂದೇನು 3 ತಿಂಗಳ 4 ತಿಂಗಳ 5 ತಿಂಗಳಾಗಿಲ್ಲ ಅವ್ರ ಕೆಲಸಕ್ಕೆ ಹೇಳ್ಕೊಳಕ್ಕೆ. ಇವತ್ತು 2 ವರ್ಷ 3 ತಿಂಗಳು ನಮ್ಮ ಸರ್ಕಾರ ಆಯಿತು ಬಂದು. ಇವತ್ತು ನಾವು ಏನೂ ಮಾಡಿಲ್ಲ. ಹಂಗಂದ್ರೆ ಇವತ್ತು ನಾವು ರೋಡ್ ಪೂಜೆ ಮಾಡಿದ್ದ ನಮ್ಮದು ಅಂತಾರಂದ್ರೆ ಅದನ್ನು ಕೇಳೋರು ಎಷ್ಟು ಶಾಣೆ ಇರಬೇಕು. ಅದಕ್ಕಾಗಿ ನಾನು ಹೇಳೋದ ಈ BJP ಅವ್ರದ್ದು ಏನೈತಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ತಮ್ದಾನ ಆಗುತ್ತಾರೋ ನೀವು ನಿಮ್ದು ಅಂತೀರಿ, ಬಟ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಜನರ ನಡುವೆ ಗೊಂದಲ ಸೃಷ್ಟಿ ಆಗ್ತದೆ. BJP ಸರ್ಕಾರ ನಮ್ದಂತಾರು, ಕಾಂಗ್ರೆಸ್ಗೆ ರೋಲ್ ನೀವು ಇದ್ದೀರಿ, ನೀವೇನು ಮಾಡ್ತಾರೆ ನಕ್ಷತ್ರದಾಗ? ಹಂಗಂದ್ರೆ ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿ ಕೊಡತ್ತೀವಿ ನಾ ಅವರ ಕೊಡತ್ತಾರಂತ ಅಲ್ಲ, ನಾನು ನಿಮ್ಗೆ ಕೇಳತ್ತೀನಿ ಅವರ ಕೊಡತ್ತಾರೋ. ಈಗ ರೋಡ್ ಮಾಡಿ ನಾ ಹೇಳ್ತಾರೆ, ಆಯ್ತು ನೀವು ನನ್ನ ಕೇಳ್ತಾ ಇದ್ದೀರಿ. ಈಗ ಪಂಚ ಗ್ಯಾರಂಟಿ ನಾವು ಕೊಡತ್ತೀವಿ ತಮ್ಗೆ ಗೊತ್ತೈತಿಲ್ಲ, ಕೊಡತ್ತೀವಿ. ಮತ್ತು ಅದನ್ನ ಅವ್ರು ಕೊಡತ್ತೀವಿ ಅಂತಂದ್ರೆ ನೀವೇನು ಹೇಳೋ ಅದಕ್ಕೆ? ಇಲ್ಲ ಸರ್, ನಾವೇನಂದ್ರು ಕ್ಷೇತ್ರದಲ್ಲಿ ನೀವು ರೋಡ್ ಪೂಜೆ ಮಾಡ್ತಾ ಇದ್ರಲ್ಲ, ಅದನ್ನು BJP ಕಾರ್ಯಕರ್ತರಾಗಲಿ BJP ಮುಖಂಡರಾಗಲಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡತ್ತಾರೆ. ಅದಕ್ಕೆ ದಿಕ್ಕು ತಪ್ಪಿಸುವಂಥ ಜನಕ್ಕೆ ನೀವೇನು ನೋಡಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಈ ನಮ್ಮ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕುರ್ಚಿ ಮತಕ್ಷೇತ್ರ ಅಂತಂದ್ರೆ ಭಾಳ ಪ್ರಜ್ಞಾವಂತ ಇರುವಂಥ ಜನ ಇದೆ, ಭಾಳ ಪ್ರಜ್ಞಾವಂತ. ಅದಕ್ಕೆ ಇವ್ರೇನು ಸುಳ್ಳು ಮಾತಾಡ್ತಾರಲ್ಲ, ಈ ಸುಳ್ಳು ಮಾತಾಡೋದು ಪ್ರತಿಯೊಬ್ಬರಿಗೂ ಗೊತ್ತಾಗೈತಿ. ಅವ್ರ ಬಂಡವಾಳ ಏನಪ್ಪ ಅಂತಂದ್ರೆ ಬಾಯಿ ಬಿಟ್ಟರೆ ಸುಳ್ಳು ಮಾತಾಡುವಂಥದ್ದು ಅವ್ರ ಬಂಡವಾಳ. ಅದಕ್ಕೆ ಅಂಥದಕ್ಕೆಲ್ಲ ಏನು ಹೆಂಗೆ ಹೇಳೋದು ಹೇಳಿ ನೋಡು. ನಾನು ನಿಮ್ಗೆ ನೀವು ಅವ್ರು ಈ ರೋಡ್ ಮಾಡಿದ್ದು ನಮ್ದು ಅಂತ ಹಂಗಂದ್ರೆ ಪಂಚ ಗ್ಯಾರಂಟಿ ಕೊಡಾಕತ್ತಿದ್ವು, ಅದು ನಮ್ದು ಅನ್ಬೇಕಾಗಿತ್ತಲ್ಲ. ಹಾಂ ಅಲ್ಲ ರೀ, ಏನೋ ಒಂದು ವರ್ಕ್ ಒಂದು ಎಷ್ಟೋ ಒಂದು ಲಂಸಮ್ ಒಂದು ವರ್ಕ್ ಇರ್ತೈತಿ. ಆ ಸರ್ಕಾರ ಬಿಟ್ಟು ಹೋದಾಗ ಅದು ಅರ್ಧಕ್ಕೆ ನಿಂತಿರ್ತೈತಿ. ಅದನ್ನು ಪೂರ ಮಾಡಿದ್ದಿತ್ತು, ಆದ್ರೆ ಅಟ ಒಂದು 2-3 ತಿಂಗಳದಾಗ ಮುಗಿದಿತ್ತು ಅಂತಂದ್ರೆ ಅದು ನಮ್ಮ ರೋಡ್ ಅಂತ ಹೇಳ್ಬೋದು. ಇವತ್ತು ನಮ್ಮ ಸರ್ಕಾರ 2 ವರ್ಷಕ್ಕಿಂತಲೂ ಜಾಸ್ತಿ ಅವಧಿ ಮುಗಿದೈತಿ. ಇವತ್ತು ನಾವು ಇದೇ ಸಾಲಿನಾಗ 2025 ಕೆಲಸ ತೊಗೊಂಡು ಬಂದು ನಾವೇ ಕೆಲಸ ಪೂಜೆ ಮಾಡಿ ನಾವೇ ಕೆಲಸ ಪೂರ್ಣ ಮಾಡಿದ್ದೀವಿ ಅಂತಂದ್ರೆ ಅದು ರೋಡ್ ನಮ್ದು ಅಂತಾರಂತಂದ್ರೆ ಅದಕ್ಕೆ ನೀವೇನು ಹೇಳೋಣ? ಅದಕ್ಕೆ ಯಾರು ಏನು ಹೇಳೋಕೆ ಬರಂಗಿಲ್ಲ. ಅದಕ್ಕೆ ಯಾರು ಏನು ಮಾಡೋಕ್ಕೂ ಬರಂಗಿಲ್ಲ. ಅದಕ್ಕೆ ಜನ ಪ್ರಜ್ಞಾವಂತರದ. ಯಾಕಂದ್ರೆ ನಾವು ಹೇಳ್ತೀವಿ, ನಾವು ಮಾತಾಡೋದು ನಮ್ಮ ಸಾಧನೆ ಅಲ್ಲ, ನಮ್ಮ ಸಾಧನೆ ನಮ್ಮದು ಮಾತಾಡಬೇಕಂತ ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ನಾವು ಏನೂ ಹೇಳಕ್ಕೆ ಬಂದಿಲ್ಲ. ಅದಕ್ಕೆ ಈ ಗೊಂದಲ ಏನು ಸೃಷ್ಟಿ ಮಾಡಾಕತ್ತಿದ್ರಲ್ಲ, ಅದಕ್ಕೆ ತಮ್ಮ ಮುಖಾಂತರ ಜನರಿಗೆ ಅದೆಲ್ಲ ಸುಳ್ಳೈತಿ, ಅವ್ರು ಮಾತಾಡೋದೆಲ್ಲ ಸುಳ್ಳೈತಿ. ಆ ಜನರಲ್ಲಿ ಗೊಂದಲ ಹುಚ್ಚಿಸ್ಬೇಕಂತ ಒಂದು ಕಾರಣಕ್ಕನ್ನ ಮಾತಾಡತ್ತಾರೋ. ಅದಕ್ಕೆ ದಯವಿಟ್ಟು ಅದೆಲ್ಲ ನೀವೇನೋ ತಲೆ ಒಳಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಸರ್ಕಾರ ಈಗಾಗಲೇ ಈ ಪಂಚ ಗ್ಯಾರಂಟಿ ಜೊತೆಗೇ ಭಾಳಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ನನಗನ್ಸಿದ ಮಟ್ಟಿಗೆ ನಾನು ಇಲ್ಲೊಂದು ಕರಿಸಿದ್ದೇಶ್ವರ ಯಾತ್ರೆ ನೆರವೇರಿ ತೊಗೊಂಡು ಬಂದಿದ್ದೀನಿ. ಇವತ್ತು ನಾವಿನ್ನು